ಅಮ್ಮ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಸ್ತ್ ಅಂತ ಗೋಧಿ ಹುಗ್ಗಿ ಮಾಡ್ತಿದ್ಯಲ್ಲ, ಅದನ್ನ ಮಾಡೋಣ ಇವತ್ತು. ಗೋಧಿ ಹುಗ್ಗಿ ಮಾಡೋಣಲ್ಲ, ಬಹಳ ರುಚಿ ಆಗ್ತದೆ. ಗೋಧಿ ಹುಗ್ಗಿ ಮಾಡ್ಲಿಕ್ಕೆ ಕುಟ್ಟಿದ ಗೋಧಿ ಬೇಕು. ಇವು ಎಲ್ಲಾ ಕಿರಾಣಿ ಅಂಗಡಿ ಒಳಗ ಸಿಗ್ತಾವ. ಕುಟ್ಟಿದ ಗೋಧಿ ಚಲೋತ್ನಂಗ ನೆನಿಬೇಕು. ಈಗ 2 ವಾಟಗ ಕುಟ್ಟಿದ ಗೋಧಿ ನೆನಿಲಿಕ್ಕಿಟ್ಟಿ, ಅದ್ರ ಜೊತೆನ ಗಿರ್ದಾ ಬಟ್ಲ ಅಕ್ಕಿನೂ ನೆನಿ ಹಾಕ್ಬೇಕು. ಎಲ್ಲಾನು ಚಲೋತ್ನಂಗ 2-3 ತಾಸು ನೆನಿಬೇಕು. 2-3 ತಾಸು ಆಗಿಂದ ನೆಂದಿರೋ ಗೋಧಿ ಮತ್ತು ಅಕ್ಕಿನ ಕುಕ್ಕರಿಗೆ ಹಾಕಿ ಇದಕ್ಕೆ 6 ವಾಟಗ ನೀರ್ ಹಾಕಿ 5-6 ಸೀಟಿ ಹೊಡಿಸ್ಬೇಕು. ಇಷ್ಟಾಗಿಂದ ನಾವು ಎಲ್ಲಾ ಡ್ರೈ ಫ್ರೂಟ್ಸ್ ನ ಹುರ್ಕೋಬೇಕು. ಹುರ್ಕೊಳ್ಳಿಕ್ಕೆ ನಮ್ಗೆ ತುಪ್ಪ ಬೇಕು. ಅದ್ರ ಸಂಬಂಧ ಇವತ್ ನಾವು ಅಕ್ಷಯ ಕಲ್ಪ ಅವ್ರದ್ದು ತುಪ್ಪ ಯೂಸ್ ಮಾಡ್ಲಿಕ್ಕತ್ತಿ. ಯಾಕಂದ್ರ ಏನು ಕೆಮಿಕಲ್ಸ್ ಇಲ್ಲ, ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಬರೀ ಪ್ಯೂರ್ ಆಕಳ ತುಪ್ಪದ. ಒಂದ್ ಕಡಾಯಿಗೆ 1 ಸ್ಪೂನ್ ಅಕ್ಷಯ ಕಲ್ಪ ಅವ್ರ ತುಪ್ಪ ಹಾಕಿ ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ಎಲ್ಲಾನು ಚಲೋತ್ನಾಗ ಹುರ್ಕೋರಿ. ಇಲ್ಲಿ ನಾವು ಗೋಡಂಬಿ, ಬಾದಾಮಿ, ಉತ್ತತ್ತಿ, ದ್ರಾಕ್ಷಿ ಎಲ್ಲಾನು ಬೇರೆ ಬೇರೆ ಹುರ್ಕೊಂಡು ಸೈಡ್ಗೆ ಇಟ್ಕೊಂಡಿ. ಇಷ್ಟಾಗಿಂದ ಬೆಂದಿರೋ ಗೋಧಿಗೆ 2 ಬಟ್ಲ ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕಿ ಎಲ್ಲಾ ಚಲೋತ್ನಾಗ ಕೈಯಾಡಿಸಿ 5 ನಿಮಿಷ ಕುದಿಸ್ಬೇಕು. 5 ನಿಮಿಷ ಕುದ್ದಿಂದ 1 ಬಟ್ಲ ಹೆರ್ದಿದ್ದ ಒಣ ಕೊಬ್ಬರಿ ಹಾಕ್ರಿ. ಆಮೇಲೆ ಹುರಿದಿಟ್ಕೊಂಡಿದ್ದು ಎಲ್ಲಾ ಡ್ರೈ ಫ್ರೂಟ್ಸ್ ಅದ್ರ ಜೊತೆನ 1 ಸ್ಪೂನ್ ಹುರಿದ ಕಸಕಸಿ ಹಾಕಿ ಎಲ್ಲಾನು ಚಲೋತ್ನಂಗ ಕೈಯಾಡ್ಸ್ರಿ. ಆಮೇಲೆ ಇದಕ್ಕೆ 1/2 ಸ್ಪೂನ್ ಏಲಕ್ಕಿ ಪುಡಿ, 1 ವಾಟಗ ಹಾಲು ಹಾಕ್ಬೇಕು. ಅದಕ್ಕೆ ಇವತ್ತ ಅಕ್ಷಯ ಕಲ್ಪ ಅವ್ರದ್ದು ಹಾಲು ಯೂಸ್ ಮಾಡ್ಲಿಕ್ಕತ್ತೀವಿ. ಯಾಕಂದ್ರ ಪ್ಯೂರ್ ಹಾಲು ಇರ್ತದೆ. ಎಲ್ಲಾ ಹಾಕಿ ಚಲೋತ್ನಂಗ ಕೈಯಾಡ್ಸಿ ಲಾಸ್ಟ್ಗೆ 1 ದೊಡ್ಡ ಸ್ಪೂನ್ ಅಕ್ಷಯ ಕಲ್ಪ ಅವ್ರ ತುಪ್ಪ ಹಾಕಿ ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ಬಿಡ್ರಿ. ಇಷ್ಟ ಮಾಡಿದ್ರೆ ನಮ್ ಗೋಧಿ ಹುಗ್ಗಿ ರೆಡಿ ಆಗ್ತದೆ. ಭಾಳ ರುಚಿ ಇರ್ತದೆ. ನೀವು ಟ್ರೈ ಮಾಡ್ತಿರಲ್ಲ.